ಇವತ್ತು ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ತನ್ನದೇ ಆದಂತ ಒಂದು ಇತಿಹಾಸ ಕೂಡ ಇದೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಜೈಲಿದು. ಬಳ್ಳಾರಿ ಜೈಲಿನಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ಇಡಲಾಗಿತ್ತು. ಈ ಜೈಲಿಗೆ ಅದರದ್ದೇ ಆದಂತ ಒಂದು ಇತಿಹಾಸ ಕೂಡ ಇದೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಜೈಲು ಬಳ್ಳಾರಿ ಜೈಲು. 1884ರಲ್ಲಿ ಬಳ್ಳಾರಿ ಜೈಲನ್ನ ನಿರ್ಮಾಣ ಮಾಡಲಾಯಿತು. ಕೊಲೆ ಗಲಭೆ ಕೇಸ್ನ ಅನೇಕ ಆರೋಪಿಗಳು ಇರುವಂತಹ ಜೈಲು ಇದು. ಅಲ್ಲದೆ ಇದು ರಾಜ್ಯದ ಅತಿ ಹಳೆಯ ಜೈಲು ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಯಾಕೆಂದ್ರೆ ಬ್ರಿಟಿಷರು ಇದ್ದಂತ ಸಂದರ್ಭದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲೇ ನಿರ್ಮಾಣ ಆಗಿರುವಂತ ಜೈಲಿದು. ಹೀಗಾಗಿ ಅತ್ಯಂತ ಹಳೆಯ ಜೈಲಿದು ನಮ್ಮ ರಾಜ್ಯದಲ್ಲಿ. ಸದ್ಯ ಜೈಲಿನಲ್ಲಿ 100 ಕೊಲೆ ಆರೋಪಿಗಳಿದ್ದಾರೆ, 38 ಜನ ರೌಡಿಗಳಿದ್ದಾರೆ. ಇದೇ ಜೈಲಿಗೆ ಈಗ ಪರಪ್ಪನ ಅಗ್ರಹಾರದಿಂದ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಬಳ್ಳಾರಿಯ ಜೈಲಿಗೆ. ಬಳ್ಳಾರಿ ಜೈಲು ಬ್ರಿಟಿಷರು ನಮ್ಮ ದೇಶದಲ್ಲಿದ್ದು ಆಳ್ವಿಕೆ ಮಾಡ್ತಿದ್ರಲ್ಲ, ಆ ಕಾಲದಲ್ಲೇ ನಿರ್ಮಾಣ ಆಗಿರುವಂತಹ ಜೈಲು. ಈ ಜೈಲಿನಲ್ಲಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಏನು ಚಳುವಳಿ ಸೇರಿದಂತೆ ಅನೇಕ ಪ್ರತಿಭಟನೆಗಳು ಎಲ್ಲ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಅನೇಕರನ್ನ ಈ ಒಂದು ಜೈಲಿನಲ್ಲೇ ಇಟ್ಟಿದ್ರು. ಈ ಜೈಲು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಜೈಲು. ಈಗಾಗಲೇ ಸದ್ಯಕ್ಕೆ ಈ ಜೈಲಿನಲ್ಲಿ 100 ಜನ ಕೊಲೆ ಆರೋಪಿಗಳಿದ್ದಾರೆ, 38 ಜನ ರೌಡಿಗಳಿದ್ದಾರೆ. ಈ ಬಳ್ಳಾರಿ ಜೈಲ್ ಅಂತ ಬಂದರೆ ಪ್ರತಿಯೊಬ್ಬರು ಕೂಡ ಜೈಲು ಅಥವಾ ಪರಪ್ಪನ ಅಗ್ರಹಾರ ಅಂತ ಬಂದರೆ ಮಾತನಾಡೋದೇ ಬಳ್ಳಾರಿ ಜೈಲಿಗೆ ಕಳಿಸ್ತೀನಿ ನಿನ್ನ, ಬಳ್ಳಾರಿ ಜೈಲಲ್ಲಿ ರಾಗಿ ಮುದ್ದೆ ಮುರಿಬೇಕು, ಕಲ್ಲು ಹೊಡಿಬೇಕು, ಈ ರೀತಿ ಮಾತನಾಡ್ತಾರೆ. ಅಂದರೆ ಒಂಥರ ಭಯಂಕರ ಜೈಲು, ಹಳೆ ಜೈಲು, ಬಹಳ ಇತಿಹಾಸ ಇರುವಂಥ ಜೈಲು ಅಂತಾನೆ ಪ್ರಖ್ಯಾತಿ ಪಡ್ಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಆರೋಪಿಯು ಕೂಡ ಮನ ಪರಿವರ್ತನೆ ಆಗ್ತಾನೆ ಅನ್ನುವಂಥದ್ದು ಒಂದು ಕಡೆ. ಜೊತೆಗೆ ಏನೇ ಅವನು ಕೊಲೆ ಮಾಡಲಿ ಅಥವಾ ರೌಡಿಸಮ್ ಮಾಡಿರಲಿ ಅಥವಾ ಈ ಕ್ರೈಮ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಕೂಡ ಮೊದಲು ಹೇಳುವಂಥದ್ದೇ ಬಳ್ಳಾರಿ ಜೈಲಿಗೆ ಕಳಿಸ್ತೀನಿ, ಬಳ್ಳಾರಿ ಜೈಲಿಗೆ ತಳ್ತೀವಿ, ಈ ರೀತಿಯಾಗಿ ಅಂದರೆ ಅಲ್ಲಿಂದ ಕೂಡ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಜೈಲೇನಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದಕ್ಕೆ ಅದರದ್ದೇ ಆದ ಒಂದಷ್ಟು ಇತಿಹಾಸ ಕೂಡ ಇದೆ. ಈ ಜೈಲ್ಗೆ ಸದ್ಯಕ್ಕೆ ದರ್ಶನ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಪ್ರತಿನಿಧಿ ಕೂಡ ಇದನ್ನೇ ಹೇಳ್ತಾ ಇದ್ರು. ಈ ಜೈಲ್ ಅಂತ ಬಂದಾಗ ಅನೇಕ ನಟೋರಿಯಸ್ಗಳು ಇದ್ದಂಥ ಜೈಲಿದು. ಅನೇಕರು ಇಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಹೋಗಿದ್ದಾರೆ. ಅನೇಕರಿಗೆ ಮರಣದಂಡನೆ ಇರ್ಬೋದು, ಸಜ್ಜೆ ಆದಂಥ ಕೈದಿಗಳಿರ್ಬೋದು. ಅವರು ಅನೇಕರು ಕೂಡ ಕೆಲವರು ಮನ ಪರಿವರ್ತನೆ ಆಗಿ ಹೊರಗೆ ಹೋಗಿದ್ರೆ, ಇನ್ನು ಕೆಲವರಿಗೆ ಶಿಕ್ಷೆ ಆಗಿದೆ, ಜೀವಾವಧಿ ಇರ್ಬೋದು, ಮರಣದಂಡನೆ ಸೇರಿದಂತೆ ಅನೇಕರು ಸಜಾ ಕೈದಿಗಳು ಇಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ರು. ಹಾಗಾಗಿ ಇದು ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿದೆ. ಸದ್ಯಕ್ಕೆ ದರ್ಶನ್ರನ್ನು ಕೂಡ ಇದೇ ಜೈಲಿನಲ್ಲಿ ಇರಿಸಲಾಗುತ್ತೆ.